ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ಈ 1ನೇ ತಾರೀಕು ಈ ಚಿನ್ನದ ಆಮೆನ ಮುಟ್ಟಿ ಕೂರ್ಮ ಅವತಾರದಲ್ಲಿ ಇರುವ ವಿಷ್ಣು ನಿಮ್ಮ ಬೇಡಿಕೆಗಳು ಈಡೇರಿಸುತ್ತಾರೆ ಅಂತ ಒಂದು ಸಂದೇಶವನ್ನು ತಂದಿದ್ದಾರೆ. ಇದು ಆ್ಯಕ್ಚುಲಿ ನೆನ್ನೆನೇ ಮಾಡಬೇಕಾಗಿತ್ತು, ನಾನು ಮಾಡೋಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ. ಇವತ್ತಿನ ದಿನ ಕೂಡ ನೀವು ಈ ವಿಡಿಯೋ ಮೂಲಕ ಅರ್ಥ ಮಾಡಿಕೊಂಡು ಸಾಯಿಯಪ್ಪ ಹೇಳ್ತಾ ಇರುವಂಥ ಪರಿಹಾರವನ್ನು ಇವತ್ತಿಂದಾನೇ ಶುರು ಮಾಡ್ಬೋದು. ಅದು ಏನು ಎತ್ತ ಅನ್ನೋದು ನೀವು ಕೇಳಬೇಕು ಅಂದರೆ ತಪ್ಪದೇ ಈ ವಿಡಿಯೋ ಪೂರ್ತಿಯಾಗಿ ನೋಡಬೇಕು. ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಆ ಸಂದೇಶದ ಮೂಲಕ ನೀವು ಕಲ್ತ್ಕೊಳ್ಳೋದು ತುಂಬ ಇರುತ್ತದೆ. ಇವತ್ತು ಸಾಯಿ ಮುಂದೆ ಕೂತ್ಕೊಂಡು ಇವತ್ತು ಸಾಯಂಕಾಲ ಸಂಜೆ ಸಮಯದಲ್ಲಿ ದೀಪಾರಾಧನೆ ಮಾಡುವಾಗ ನಿಮ್ಮ ಮನಸ್ಸಿನಲ್ಲಿ ಇರುವಂಥ ಬೇಡಿಕೆಗಳು ಸಾಯಿ ಮುಂದೆ ಬೇಡ್ಕೊಳ್ಳಿ. ಸಾಯಿ ನಾವು ಮಾಡಿರುವಂಥ ತಪ್ಪುಗಳು ಕ್ಷಮಿಸುತ್ತಾರೆ. ಯಾಕಂದರೆ ಅವರು ನಮ್ಮ ತಂದೆ ಸ್ಥಾನದಲ್ಲಿ ಇದ್ದಾರೆ. ತಂದೆ ಯಾವಾಗಲೂ ಮಕ್ಕಳನ್ನು ಹೊಡೆಯಲ್ಲ, ಅಪಾಯದಿಂದ ಅವ್ರನ್ನ ಯಾವಾಗಲೂ ರಕ್ಷಿಸುತ್ತಾರೆ. ಸಾಯಿಯಪ್ಪ ಕೂಡ ಅದೇ ಥರ ನಮ್ಮನ್ನು ಕಾಪಾಡುತ್ತಾ ಬರ್ತಾರೆ. ನಾವು ಏನೇ ತಪ್ಪು ಮಾಡಿದ್ರೂ ಕೂಡ ಕ್ಷಮಿಸುತ್ತಾರೆ. ಅದು ಸಾಯಿಯಪ್ಪ ಆಶೀರ್ವಾದ. ಮೊದಲು ನಾವು ನಮ್ಮ ಬುದ್ಧಿನ ಸರಿ ಮಾಡ್ಕೋಬೇಕು. ಬುದ್ಧಿ ಯಾವಾಗಲೂ ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಜೀವನ ಕೂಡ ಅದೇ ಥರ ಬಾಳುತ್ತೆ. ಮಗು, ಒಳ್ಳೆಯದು ಮತ್ತು ಕೆಟ್ಟದು ಎರಡೂ ಕೂಡ ನಮ್ಮೊಳಗೆ ಇರುತ್ತೆ. ಆದರೆ ಯಾವುದು ಹೆಚ್ಚು ಉಪಯೋಗಿಸ್ಕೊತೀವೋ ಅದೇ ನಮ್ಮ ಜೀವನ ಆಗುತ್ತೆ. ಕೆಟ್ಟದು ಆದರೆ ಕೆಟ್ಟದಾಗೆ ಬಾಳ್ತೀವಿ, ಒಳ್ಳೆಯದಾದರೆ ಒಳ್ಳೆಯದಾಗೆ ಬಾಳ್ತೀವಿ. ನೀವು ಯೋಚನೆ ಮಾಡೋ ರೀತಿಯಿಂದ ನಿಮ್ಮ ಜೀವನ ಇರುತ್ತೆ. ಪದೇ ಪದೇ ನಿನಗೆ ಕಷ್ಟಗಳು ಬರುತ್ತವೆ ಅಂದರೆ ನಿನ್ನ ಹಣೆಯ ಬರಹ ಸರಿಯಿಲ್ಲ ಅಂತಲ್ಲ, ಮುಂದೆ ನಿನಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾಯುತ್ತಿವೆ ಅಂತ ಅರ್ಥ ಮಾಡ್ಕೊಳ್ಳಿ. ಇವತ್ತು ನಮಗೆ ಒಳ್ಳೆಯ ದಿನಗಳಿಲ್ಲ, ಯಾವಾಗಲೂ ಕಷ್ಟಗಳೇ ನಡೆಯುತ್ತೆ. ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ, ನಾನು ಯಾಕೆ ಈ ರೀತಿಯಾಗಿ ಬಾಳ್ತೀನಿ ಅಂತ ನೀವು ಅನ್ಕೋಬೋದು. ಸಾಯಿಯಪ್ಪ ಆ ಭಗವಂತ ಏನೇ ಮಾಡಿದ್ರೂ ಕೂಡ ನಿಮ್ಮ ಜೀವನ ಒಳ್ಳೆಯದಾಗಿ ಇರಬೇಕು ಅಂತಾನೆ ಮಾಡ್ತಾರೆ. ಇವತ್ತು ನಿಮಗೆ ಕಷ್ಟ ಕಾಲ ಇರಬಹುದು, ನಾಳೆ ಬರೋ ಅಂಥ ಒಳ್ಳೆಯ ದಿನಗಳು ನೀವು ನೋಡಿದ್ರೇ ತುಂಬ ಖುಷಿ ಪಡ್ತೀರಾ. ಮಗು, ಕೈ ಮುಗಿದ ತಕ್ಷಣ ನಿಮ್ಮ ಬೇಡಿಕೆ ಈಡೇರಬೇಕು ಅಂತ ಏನೂ ಇಲ್ಲ. ಆ ದೇವರು ವರ ಕೊಡಬೇಕು ಅಂತಾನೂ ಏನೂ ಇಲ್ಲ. ಆ ನಿನ್ನ ಬೇಡಿಕೆಗೆ ನೀನು ಯೋಗ್ಯನಾಗಿರಬೇಕು. ಜೊತೆಗೆ ಆ ನಿನ್ನ ಕೋರಿಕೆಯು ಕೂಡ ಶುದ್ಧವಾಗಿರಬೇಕು. ಆವಾಗ ಖಂಡಿತ ನೀವು ಕೇಳಿಲ್ಲ ಅಂದರೂ ಕೂಡ ಅದು ತಾನಾಗೆ ನಿಮ್ಮ ಮುಂದಕ್ಕೆ ಬರುತ್ತೆ. ಅದಕ್ಕೋಸ್ಕರ ನೀವು ಕಾಯಬೇಕು. ಅದಕ್ಕೆ ನಿಮಗೆ ತಾಳ್ಮೆ ಇರಬೇಕು. ಅದಕ್ಕೆ ಈ ಸಾಯಿ ಹೇಳೋದು ಶ್ರದ್ಧೆ ಸಬೂರಿ ಇರಬೇಕು ಅಂತ. ಜೀವನ ಎಲ್ಲ ಪಾಠಗಳು ಕಲಿಸುತ್ತದೆ. ಆ ಪಾಠಗಳ ಅನುಭವದಿಂದ ಒಳ್ಳೆಯ ಜೀವನ ಬಳಸುತ್ತೀವಿ. ಮಗು, ನಮ್ಮ ಬಗ್ಗೆ 1000 ಜನ 1000 ಮಾತಾಡಿಕೊಳ್ಳಲಿ, ಆದರೆ ನಾವು ನಡೆಯುವ ದಾರಿ ನ್ಯಾಯಯುತವಾಗಿದ್ದರೆ ಯಾರಿಗೂ ಹೆದರಬೇಕಾಗಿಲ್ಲ. ಧರ್ಮದ ದಾರಿಯಲ್ಲಿ ನಡೆಯುವವರಿಗೆ 108 ಕಷ್ಟಗಳಂತೆ. ಆದರೂ ಕೊನೆಗೆ ಸತ್ಯ ಧರ್ಮಗಳೇ ನಮಗೆ ರಕ್ಷಣೆ ನೀಡುತ್ತದೆ. ಅದು ನಿಮಗೆ ಗೊತ್ತಲ್ವಾ? ಅರ್ಥ ಮಾಡ್ಕೋಬೇಕು. ಜೀವನ ಸಂತೋಷವಾಗಿ ಬಾಳಬೇಕು ಅಂದರೆ ಇದೆಲ್ಲ ನೀವು ಒಳ್ಳೆಯ ಪಾಠನ ಕಲಿಬೇಕು. ಮಗು, ಎಷ್ಟೇ ಕಷ್ಟ ಬಂದರೂ ಕೂಡ ಕಣ್ಣೀರು ಹೊರಬರದಂತೆ ನೋಡಿಕೊಳ್ಳಬೇಕು. ಯಾಕಂದರೆ ನಮ್ಮ ಕಣ್ಣೀರು ನೋಡಿ ಸಮಾಧಾನ ಮಾಡುವವರಿಗಿಂತ ಅಪಹಾಸ್ಯ ಮಾಡುವವರೇ ಹೆಚ್ಚಾಗಿ ಇರ್ತಾರೆ. ಮಗು, ಜೀವನ ಯಾವಾಗಲೂ ಸಂತೋಷವಾಗಿ ಇರಬೇಕು ಅನ್ನೋದು ತಪ್ಪು. ಯಾಕಂದರೆ ನಿಮ್ಮ ಜೀವನದಲ್ಲಿ ಕರ್ಮಗಳು ಏನೇ ಇರಲಿ ಅದನ್ನು ನೀವು ಅನುಭವಿಸಲೇಬೇಕು. ಇವತ್ತು ಆ ಭಗವಂತ ನಿಮ್ಮ ಮುಂದೆ ಇದ್ದು ಎಲ್ಲ ನಿನ್ನ ಜೀವನನ ನೋಡ್ತಾ ಇರ್ತಾರೆ. ಆ ದೇವ್ರ ಮುಂದೆ ಕೂತ್ಕೊಂಡು ಎಷ್ಟೇ ಪೂಜೆ ಮಾಡಿದ್ರು, ಎಷ್ಟೇ ಪರಿಹಾರ ಮಾಡಿದ್ರು, ಎಷ್ಟೇ ಮಂತ್ರಗಳು ಹೋದರೂ ಕೂಡ ನಮ್ಮ ಕಷ್ಟಗಳು ಈಡೇರುತ್ತಿಲ್ಲ, ಶಾಶ್ವತವಾಗಿ ದೂರ ಆಗ್ತಿಲ್ಲ ಅಂತ ನೀವು ಅಂದ್ಕೊಂಡ್ರೆ ಅದು ಏನಕ್ಕೆ ಅಂತ ನೀವು ಒಮ್ಮೆ ಯೋಚನೆ ಮಾಡಿ. ಆ ಕಷ್ಟಗಳು ಯಾಕೆ ದೂರ ಆಗ್ತಿಲ್ಲ? ಆ ಭಗವಂತ ನೀವು ಯಾವ ದೇವ್ರನ್ನ ಇಷ್ಟಪಟ್ಟು ನಂಬ್ತೀರೋ, ಪ್ರತಿದಿನ ಆರಾಧನೆ ಮಾಡ್ತೀರೋ ಆ ದೇವರು ಯಾಕೆ ನಿಮ್ಮನ್ನು ಕರುಣಿಸುತ್ತಿಲ್ಲ ಅಂತ ನೀವು ಯೋಚನೆ ಮಾಡಿ. ಆ ಭಗವಂತ ಯಾವಾಗಲೂ ನಿಮ್ಮ ಕಷ್ಟಗಳನ್ನು ನೋಡ್ತಾ ಇದ್ದಾರೆ. ನೀವು ಯಾವ ಥರ ತಪ್ಪುಗಳು ಮಾಡ್ತಾ ಇದ್ದೀರೋ ಅದನ್ನು ಕಡಿಮೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಭಗವಂತ ನೀವು ಮಾಡಿರೋಂಥ ಕರ್ಮಗಳು ಯಾವ ಥರ ಅವು ಸುಲಭವಾಗಿ ಅನುಭವಿಸಬೇಕು ಅಂತ
ಆ ದೇವರು ನಿಮಗೆ ನಿಮ್ಮ ಬಗ್ಗೆ ಯೋಚಿಸ್ತಾ ಇದ್ದಾರೆ. ನೀವು ಯಾವಾಗಲೂ ದೇವ್ರ ಬಗ್ಗೆ ಯೋಚಿಸುವಾಗ ಆ ಭಗವಂತ ಕೂಡ ನಿಮ್ಮ ಬಗ್ಗೆ ಯೋಚಿಸುತ್ತಾರೆ. ನನ್ನ ಮಗು ಯಾವಾಗಲೂ ಅಳ್ತಾ ಕೂತಿದೆ, ಖಂಡಿತ ಅವರಿಗೆ ಏನಾದರೂ ಮಾಡಬೇಕು ಅನ್ನೋ ಆಸೆ ಆ ಭಗವಂತಗೂ ಇರುತ್ತೆ. ಯಾಕಂದರೆ ತುಂಬ ಅವರ ಕೈಯೇ ಹಿಡಿದು ಅವರ ಕಾಲು ಹಿಡಿದು ನೀವು ಓಡಾಡ್ತಾ ಇರ್ತೀರ. ಪ್ರತಿದಿನ ಆ ಭಗವಂತ ಆರಾಧನೆ ಮಾಡೋರು ಯಾವಾಗಲೂ ಆ ಭಗವಂತ ಕೈ ಬಿಡಲ್ಲ. ಮಗು, ಅವಶ್ಯಕತೆ ಇದ್ದಾಗ ಮಾತ್ರ ನಮ್ಮನ್ನು ನೆನಪು ಮಾಡುವವರೇ ಬುದ್ಧಿವಂತರು. ಅವರ ಮೇಲೆ ಅತಿಯಾದ ನಂಬಿಕೆ ಇಟ್ಟ ನಾವೇ ದಡ್ಡರು ಅಂತ ಹೇಳಬೇಕು. ಮಗು, ನನ್ನ ಬಗ್ಗೆ ನನ್ನ ಹಿಂದೆ ನೀನು ಕತೆ ಹೇಳಿದ್ರೆ ನಿನ್ನ ಹಿಂದೆ ನಿನ್ನ ಬಗ್ಗೆ ಬೇರೊಬ್ಬರು ಕಾದಂಬರಿ ಬರೆಯುತ್ತಾರೆ. ನೆನಪಿರಲಿ, ಕಾಲ ಯಾರನ್ನು ಸುಮ್ಮನೆ ಬಿಡೋದಿಲ್ಲ. ಅದಕ್ಕೆ ಒಬ್ಬರ ಬಗ್ಗೆ ಯಾವಾಗಲೂ ತಪ್ಪಾಗಿ ಹೇಳೋದು, ತಪ್ಪಾಗಿ ಮಾತಾಡೋದು, ಇದೆಲ್ಲ ನೀವು ಇವತ್ತಿನ ದಿನಕ್ಕೆ ಬಿಟ್ಟು ಬಿಡಬೇಕು. ಯಾಕಂದರೆ ಅದು ಒಳ್ಳೆಯದಲ್ಲ, ಮತ್ತೆ ಅದು ನಿನಗೆ ವಾಪಸ್ ಬರುತ್ತೆ. ನಿಮ್ಮ ಹಿಂದೆ ಮಾತನಾಡುವವರ ಬಗ್ಗೆ ತಲೆ ಕೆಡಿಸ್ಕೊಳ್ಳಬೇಕಿಲ್ಲ. ಯಾಕಂದರೆ ಅವರಿಗೆ ನಿಮ್ಮ ಮುಂದೆ ಮಾತನಾಡುವ ಯೋಗ್ಯತೆ ಇರೋದಿಲ್ಲ. ಅದಕ್ಕೆ ನಿಮ್ಮ ಹಿಂದೆ ಮಾತಾಡುತ್ತಾ ಇರ್ತಾರೆ. ಅದರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ಯಾಕಂದರೆ ಭಗವಂತ ಎಲ್ಲ ನೋಡ್ತಾ ಇರ್ತಾರೆ. ಇವತ್ತು ನಿಮಗೆ ಸಿಕ್ಕಿಲ್ಲ ಅನ್ನೋದು ನಾಳೆ ಸಿಗಬಹುದು. ಇವತ್ತು ನಾನು ಕೇಳಿರೋ ಪ್ರಶ್ನೆಗೆ ನನಗೆ ಉತ್ತರ ಸಿಕ್ಕಿಲ್ಲ ಬಾಬಾ ಅಂತ ನೀವು ಹೇಳಿದರೆ ಖಂಡಿತ ಸಿಗುತ್ತೆ. ಈ ಸಾಯಿಯಪ್ಪ ಸಮಾಧಾನ ಕೊಡ್ತಾರೆ. ನೀವು ಒಮ್ಮೆ ತಾಳ್ಮೆದಿಂದ ಯೋಚಿಸಿ, ಯಾಕೆ ನಿಮಗೆ ಸಮಾಧಾನ ಸಿಕ್ಕಿಲ್ಲ, ಎಲ್ಲಿ ತಪ್ಪಾಗಿದೆ, ಏನು ತಪ್ಪಾಗಿದೆ ಅನ್ನೋದು ಒಮ್ಮೆ ಯೋಚನೆ ಮಾಡಿ. ಒಬ್ಬ ವ್ಯಕ್ತಿಯನ್ನು ನೇರವಾಗಿ ಎದುರಿಸಲು ಸಾಧ್ಯವಿಲ್ಲ ಎಂದು ತಿಳಿದಾಗ ಅಪಪ್ರಚಾರ ಮಾಡಲು ಶುರು ಮಾಡ್ತಾರೆ. ಅದಕ್ಕೆ ನೀವು ಯಾವಾಗಲೂ ಎಚ್ಚರವಾಗಿ ಇರಬೇಕು. ಕೆಲವೊಬ್ಬರನ್ನ ನಮ್ಮ ಜೀವನದಲ್ಲಿ ನಾವು ಎಷ್ಟು ಪ್ರೀತಿ ತೋರಿಸಿದ್ರು ಕೂಡ ಅವರು ಮಾತ್ರ ನಮ್ಮನ್ನ ತಮ್ಮ ಕಾಲ ಕೆಳಗಿನ ಕಸ ಮಾಡ್ಕೊಂಡಿರ್ತಾರೆ. ಅಂಥವ್ರ ಬಗ್ಗೆ ನೀವು ಯಾವತ್ತೂ ಚಿಂತೆ ಮಾಡಬೇಡಿ. ಅಂಥವ್ರನ್ನ ದೂರ ಇಡೋದೇ ವಾಸಿ. ಮಗು, ಬದಲಾದವರ ಜೊತೆ ಬದಲಾಗುತ್ತಿರು. ನೀನು ಬೇಕು ಅನ್ನೋವರ ಜೊತೆ ನಿಯತ್ತಾಗಿರಬೇಕು. ಯಾವಾಗಲೂ ಅಂಥ ಒಳ್ಳೆಯ ಮನಸ್ಸಿಂದ ನೀವು ಮುಂದಕ್ಕೆ ಹೋಗಬೇಕು. ಇವತ್ತು ಸಾಯಿ ಮೇಲೆ ನಂಬಿಕೆ ಇಟ್ಟು ಈ 1ನೇ ತಾರೀಕು ಈ ಚಿನ್ನದ ಆಮೆನ ಮುಟ್ಟಿ ಕೂರ್ಮ ಅವತಾರದಲ್ಲಿ ಇರುವ ವಿಷ್ಣು ನಿಮ್ಮ ಬೇಡಿಕೆಗಳು ಈಡೇರಿಸುತ್ತಾರೆ ಅಂತ ನಾನು ಹೇಳಿದ್ದೀನಿ. ಈ 1ನೇ ತಾರೀಕು ನೀವು ಏನು ಮಾಡಬೇಕು ಅಂದರೆ, ನಿಮ್ಮ ಮನೆಯಲ್ಲಿ ಆಮೆ ಇದ್ದರೆ ಆ ಆಮೆನ ಒಂದು ಬೌಲಲ್ಲಿ ಇಟ್ಬಿಟ್ಟು ಅದ್ರ ತುಂಬ ನೀರು ಹಾಕಬೇಕು. ಪ್ರತಿದಿನ ನೀರು ಚೇಂಜ್ ಮಾಡ್ತಾ ಇರಬೇಕು. ಪ್ರತಿದಿನ ಹೂವುಗಳು ಕೂಡ ಅಲ್ಲಿ ಹಾಕಬೇಕು. ಆ ಬೌಲಲ್ಲಿ ಹೂವುಗಳು ಹಾಕಿದ್ರೆ ಒಳ್ಳೆಯದು. ಆಮೇಲೆ ವಿಷ್ಣು ಭಗವಾನ್ದು ಒಂದು ಹೆಸರನ್ನು ತಗೊಂಡು, ಒಂದು ಮಂತ್ರವನ್ನು ತಗೊಂಡು ಪ್ರತಿದಿನ ಜಪ ಮಾಡಿ. ಅಟ್ಲೀಸ್ಟ್ 1 ಟೈಮ್ ನೀವು ಹೇಳ್ಕೊಳ್ಳಿ. ನೀವು ದೀಪಾರಾಧನೆ ಮಾಡೋವಾಗ ಈ ಮಂತ್ರವನ್ನು ಹೇಳ್ಕೊಬೋದು. ವಿಷ್ಣು ಮಂತ್ರವನ್ನು ಯಾವುದಾದ್ರೂ ಒಂದು ತಗೊಂಡು ಹೇಳ್ಕೊಳ್ಳಿ. ನನಗೆ ಗೊತ್ತಿರಂಗೆ ಈ ಶ್ಲೋಕವನ್ನು ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು. ಅಟ್ಲೀಸ್ಟ್ 1 ಡೇ 1 ಟೈಮ್ ಹೇಳ್ಕೊಂಡ್ರೆ ಸಾಕು. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನಂ ಯೋಗಿ ವೃತ್ತಾನ್ಯಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ಒಮ್ಮೆ ಈ ಶ್ಲೋಕವನ್ನು ಹೇಳ್ಕೊಳ್ಳಿ ಸಾಕು. ಪ್ರತಿದಿನ ಒಮ್ಮೆ ಹೇಳ್ಕೊಂಡ್ರೆ ಸಾಕು. ಜೀವನ ಚೆನ್ನಾಗಿರುತ್ತೆ, ಸಂತೋಷವಾಗಿ ಇರುತ್ತದೆ. ನಿಮಗೆ ಏನು ಬೇಕು ಅನ್ನೋದು ಆ ಭಗವಂತ ನೋಡ್ಕೊತಾರೆ. ಪ್ರತಿದಿನ ಮನಸ್ಸಿನಲ್ಲಿರುವಂಥ ಕಷ್ಟಗಳನ್ನು ಹೇಳ್ಕೊತ ಆ ದೇವ್ರ ಮುಂದೆ ಅಳುತ್ತಾ ಕೂತ್ಕೊಳ್ಳೋದಕ್ಕಿಂತ ಸಂತೋಷವಾಗಿ ಅದರಿಂದ ನಾವು ಯಾವಾಗ ಆಚೆ ಬರಬೇಕು ಅನ್ನೋದು ಯೋಚನೆ ಮಾಡಬೇಕು. ಇವತ್ತು ಕರ್ಮಗಳ ಮೂಲಕ ಅನುಭವಿಸುತ್ತಿರುವ ಕಷ್ಟಗಳು ನಾಳೆ ಯಾವ ಥರ ಇದನ್ನು ಸಂತೋಷವಾಗಿ ನಾವು ಚೇಂಜ್ ಮಾಡ್ಕೋಬೇಕು ಅನ್ನೋದು ನೀವು ಯೋಚನೆ ಮಾಡಬೇಕು. ಇವತ್ತು ಕೊಟ್ಟಿರುವಂಥ ಈ ಜೀವನ ನಿಜವಾಗಲೂ ಆ ಭಗವಂತ ಕೊಟ್ಟಿರುವ ಆಶೀರ್ವಾದ ಮೂಲಕ ನಮಗೆ ಇವತ್ತು ಸಿಕ್ಕಿದೆ ಅಂತ ಸಂತೋಷ ಪಡ್ರಿ ಅಷ್ಟೇ. ಈ ಜೀವನ ಯಾವಾಗಲೂ ಸಂತೋಷವಾಗೇ ಇರುತ್ತದೆ. ನಿಮ್ಗೆ ಏನು ಬೇಕಾಗಿಲ್ಲ. ನೀವು ಏನು ಅನ್ಕೊಂಡಿರ್ತೀರೋ ಅದೆಲ್ಲ ಆಗಬೇಕು ಅಂದರೆ ಮೊದಲು ನೀವು ಆ ದೇವ್ರ ಪಾದಗಳೇ ಇಡಬೇಕು. ದೇವ್ರ ಪಾದಗಳು ಇಟ್ಕೊಂಡು ಆರಾಧನೆ ಮಾಡಿ ಸಾಕು. ಇನ್ನೇನು ಬೇಡ, ಎಲ್ಲ ಅವರೇ ನೋಡ್ಕೊತಾರೆ. ಮತ್ತೆ ಇನ್ಯಾಕೆ ಚಿಂತೆ ಮಾಡ್ತೀರಾ? ನಿಮ್ಮ ಮನೆಯಲ್ಲಿ ಆಮೆ ಇದ್ದರೆ ಖಂಡಿತ ಪ್ರತಿದಿನ ನೀರಿನಲ್ಲಿ ಇಟ್ಟು
ಪೂಜೆ ಮಾಡುತ್ತಾ ಆ ಶ್ಲೋಕವನ್ನು ಹೇಳ್ಕೊಳ್ಳಿ. ಅಟ್ಲೀಸ್ಟ್ ಇದನ್ನು 41 ದಿನ ಪ್ರಯತ್ನ ಮಾಡಿ ನೋಡಿ, ನಿಮ್ಮ ಜೀವನ ಬದಲಾವಣೆ ಆಗುತ್ತದೆ. ಎಲ್ಲ ಕೂಡ ಆ ಭಗವಂತ ನೋಡ್ಕೊತಾರೆ. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.